ಮುಧೋಳದ ಜನತಾ ಸುಲ್ತಾನ್ ಸಂಘಟನೆಯು ಸಮಾಜಮುಖಿ ಕೆಲಸದಲ್ಲಿ ಸದಾ ಮುಂದಾಗಿರುತ್ತೆ. ಈ ಸಲ ಪರಿಸರ ಸಂರಕ್ಷಣೆ ಮಾಡುವಲ್ಲಿ ಪಣ ತೊಟ್ಟಿತ್ತು. ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಜನತಾ ಪ್ಲಾಟ್ನ ವಿವಿಧ ಭಾಗಗಳಲ್ಲಿ ಪರಿಸರದ ಅರಿವು ಮೂಡಿಸುವ ಯತ್ನ ಮಾಡಲಾಯಿತು. ಸುಮಾರು 150 ಗಿಡಗಳನ್ನ ನೆಡುವ ಮೂಲಕ ಆಚರಣೆ ಮಾಡಿದ್ರು. ಎಲ್ಲರಿಗೂ ನಮಸ್ಕಾರ. ಶಫಿ ಬೇಪಾರಿ ಅವರು ಜನತಾ ಸುಲ್ತಾನ್ ವತಿಯಿಂದ ಇವತ್ತು ಗಿಡ ನೆಟ್ಟು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಿಜಕ್ಕೂ ಇವತ್ತೊಂದು ಇದು ಒಳ್ಳೆಯ ಕಾರ್ಯಕ್ರಮ. ಗಿಡ ನೆಟ್ಟುವುದು ಅಂತಂದರೆ ನಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡುವುದು, ಉಜ್ವಲ ಭವಿಷ್ಯದ ಸಲುವಾಗಿ ಕಾರ್ಯ ಮಾಡುವಂಥ ಒಂದು ಕೆಲಸ. ಎಲ್ಲರೂ ತಮ್ಮ ಮನೆಯಲ್ಲಿ ತಮ್ಮ ಅಂಗಳದಲ್ಲಿ ಗಿಡ ನೆಟ್ಕೊತ ಹೋದರೆ ಒಂದು ಒಳ್ಳೆಯ ಪರಿಸರ ಆಗ್ತಾಯಿದೆ. ಅದಕ್ಕೆ ಶಫಿ ಇವರು ಜನತಾ ಸುಲ್ತಾನ್ ವತಿಯಿಂದ ಹಮ್ಮಿಕೊಂಡಂಥ ಈ ಕಾರ್ಯಕ್ರಮಕ್ಕೆ ನಾನು ಎಲ್ಲ ಮುಧೋಳ ಸಮಸ್ತ ನಾಗರಿಕರ ಪರವಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಮುಧೋಳದಲ್ಲಿ ಯಾವುದೋ ಒಳ್ಳೆಯ ಕಾರ್ಯಕ್ರಮ ಮಾಡಬೇಕಂದ್ರೆ ಜನತಾ ಸುಲ್ತಾನ್ ಒಂದು ಕೈ ಮುಂದಾಗಿರುತ್ತೆ. ಅದು ಇವತ್ತು ಪರಿಸರ ದಿನಾಚರಣೆ ಅಂಗವಾಗಿ ಮರಗಳು ಹಂಚ್ತಾ ಇದ್ದಾರೆ. ಹಾಗೇ ಈ ಸಂದರ್ಭದಲ್ಲಿ ಸಾಲುಮರದ ತಿಮ್ಮಕ್ಕ ಅವರನ್ನು ನೆನೆಸ್ಬೇಕಾಗೈತಿ. ಯಾಕಂದ್ರೆ ಅವರು ತಮ್ಮ ಅವಧಿಯಲ್ಲಿ ಮೊದಲನೇದಾಗಿ 245 ಆಲದ ಮರಗಳನ್ನು ಹಚ್ಚಿ ಒಂದು ದಾಖಲೆ ಮಾಡಿದರು. ಅದಾದ ಮೇಲೆ ಸುಮಾರು 8,000 ಮರಗಳು ತಮ್ಮ ಜೀವದ ಅವಧಿಯಲ್ಲಿ ಅವನು ನೆಲೆಸಿ ಅವಕ್ಕೆ ನೀರನ್ನು ಪೂರೈಸಿ ಒಂದು ಸಾಧನೆ ಮಾಡಿದ್ದಾರೆ. ಅವರು ಪದ್ಮಶ್ರೀ ಪ್ರಶಸ್ತಿ ಕೂಡ ತೊಗೊಂಡಿದ್ದಾರೆ. ಅವ್ರನ್ನ ಆಯ್ಕೆ ಮಾಡಿದ್ದಾರೆ, ಡಾಕ್ಟರೇಟ್ ಪದವಿ ಸಹಿತ ಕೊಟ್ಟಿದ್ದಾರೆ. ಹಾಗೆ ಜನತಾ ಸುಲ್ತಾನದಲ್ಲಿ ಶಫಿ ಬೇಪಾರಿಯವರು ಕೂಡ ಮುಂದಿನ ಜೀವಮಾನದಲ್ಲಿ ಸಾಲುಮರದ ತಿಮ್ಮಕ್ಕದ ಆಧಾರವಾಗಿ ಇಡೀ ಮುಧೋಳದಲ್ಲಿ ಪ್ರತಿ ಮನೆಗೂ ಒಂದು ಮರ ಕೊಟ್ಟು ಅವರು ಮುಧೋಳದ ಪರಿಸರವನ್ನು ಅವರು ಸಂರಕ್ಷಿಸಬೇಕಂತ ಹೇಳಿ ನಾವು ಎಲ್ಲರ ಪರವಾಗಿ ಅವರಿಗೆ ಇವತ್ತಿನ ದಿವಸ ಶುಭ ಹಾರೈಸುತ್ತೆ. ಚರ್ಚ್ ಹಾಗೂ ಉರ್ದು ಶಾಲೆಗಳಲ್ಲಿ ಗಿಡಗಳನ್ನು ನೆಡಲಾಯಿತು. ಅಲ್ಲದೆ ಈ ಪ್ರದೇಶದ ಮನೆಗಳಿಗೂ ಒಂದೊಂದು ಮರವನ್ನ ವಿತರಣೆ ಮಾಡಿದ್ರು. ಎಲ್ಲ ಸಮಸ್ತ ಜನತೆಗೆ ಪರಿಸರ ದಿನಾಚರಣೆಯ ಶುಭಾಶಯಗಳು ತಿಳಿಸುತ್ತಾ, ಇವತ್ತು ಪರಿಸರ ದಿನಾಚರಣೆ ಅಂಗವಾಗಿ ಜನತಾ ಸುಲ್ತಾನ್ ವತಿಯಿಂದ 150 ಗಿಡಗಳನ್ನು ನೆಡುವುದು ಹಾಗೂ ವಿತರಣೆ ಮನೆ ಕಾರ್ಯಕ್ರಮವನ್ನು ಜನತಾ ಪ್ಲಾಟ್ ಉರ್ದು ಶಾಲೆ ಹತ್ತಿರ ಹಾಗೂ ಚರ್ಚ್ನಲ್ಲಿ ಕೂಡ ನಾವು ಗಿಡವನ್ನು ನೆಟ್ಟಿದ್ದೀವಿ. ಅದೇ ರೀತಿ ಉರ್ದು ಶಾಲೆಯಲ್ಲಿ ಕೂಡ ಗಿಡವನ್ನು ನೆಟ್ಟಿದ್ದೀವಿ. ಈಗ ಪ್ರತಿ ಮನೆಗೆ ಹೋಗಿ ಗಿಡವನ್ನು ಕೊಟ್ಟು ಅದನ್ನು ಕಾಯುವಂಥ ವ್ಯವಸ್ಥೆ ನಾವು ಕೂಡ ಮಾಡ್ತೀವಿ. ಆ ಮನೆಯವರಿಗೂ ಕೂಡ ಹೇಳುತ್ತಾ ಇಲ್ಲಿ ಸೇರಿದಂಥ ಎಲ್ಲ ಕಾರ್ಯಕರ್ತರಿಗೆ ಹಾಗೂ ನಮ್ಮ ಮುಧೋಳದ ಎಲ್ಲ ಹಿರಿಯರು ಕೂಡ ಬಂದು ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆವರಣೆ ಕೊಟ್ಟಾಗ ಬಂದು ನಿಂತು ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾರೆ. ಎಲ್ಲರಿಗೂ ಕೂಡ ಕೃತಜ್ಞತೆ ತಿಳಿಸುತ್ತೆ. ಜನತಾ ಸುಲ್ತಾನ್ ಕಾರ್ಯವನ್ನ ಅನೇಕ ಸಮಾಜಮುಖಿ ವ್ಯಕ್ತಿಗಳು, ಗಣ್ಯರು, ಪರಿಸರ ಪ್ರೇಮಿಗಳು ಮೆಚ್ಚಿ ಕೊಂಡಾಡಿದ್ರು. ಪರಿಸರಕ್ಕೆ ನಾವು ಮೊದಲು ಆದ್ಯತೆಯನ್ನ ನೀಡಬೇಕಿದೆ ಎಂದು ಕರೆ ನೀಡಿದ್ರು. ಪರಿಸರ ನಾವು ಸಂರಕ್ಷಣೆ ಮಾಡಿದರೆ ಪರಿಸರ ನಮಗೆ ಸಂರಕ್ಷಣೆ ಮಾಡುತ್ತೆ. ಈಗಿನ ವಾತಾವರಣದಲ್ಲಿ ಈಗ ಜೂನ್ ಇದ್ರೂ ಇನ್ನೂ ನಮಗೆ ನಿಂದ್ರಾಕಾಗವಲ್ತು, ಎಷ್ಟು ಸೆಕೆ ಆಗುತ್ತೆ. ಯಾಕಂದ್ರೆ ನಾವು ಪರಿಸರವನ್ನು ಹಾಳು ಮಾಡ್ತಾ ಇದ್ದೇವೆ. ಜನತಾ ಸುಲ್ತಾನ್ ಅವರು ಏನು ಈ ಸಸಿ ನೆಡುವ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ, ಹಿಂಗೆ ಎಲ್ಲ ಸಂಘ ಸಂಸ್ಥೆಯವರು ಈ ಥರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಪರಿಸರವನ್ನು ರಕ್ಷಣೆ ಮಾಡಬೇಕು. ಸುಲ್ತಾನ ಎಲ್ಲ ಕಾರ್ಯಕರ್ತರಿಗೆ ಅಭಿನಂದಿಸುತ್ತೇನೆ. ಒಟ್ಟಿನಲ್ಲಿ ಗಿಡ ನೆಟ್ಟು ಪರಿಸರಕ್ಕೆ ಬಹುದೊಡ್ಡ ಕೊಡುಗೆ ನೀಡುವ ನಿಟ್ಟಿನಲ್ಲಿ ಜನತಾ ಸುಲ್ತಾನ್ ಸಂಘಟನೆಯು ಕಾರ್ಯಪ್ರವೃತ್ತವಾಗಿದೆ. ಇಂತಹ ಕಾರ್ಯಕ್ಕೆ ಎಲ್ಲೆಡೆಯಿಂದ ಮೆಚ್ಚುಗೆ ವ್ಯಕ್ತವಾಯಿತು. ರನ್ ಟಿವಿ ನ್ಯೂಸ್, ಮುಧೋಳ. ಕಳೆದ 20 ವರ್ಷಗಳ ಅನುಭವವುಳ್ಳ ಉಪನ್ಯಾಸಕರ ನೇತೃತ್ವದಲ್ಲಿ ಆರಂಭವಾದ ಸಿಎಂ ಮೇತ್ರಿ ವಾಣಿಜ್ಯ ಪದವಿ ಹಾಗೂ ಸ್ಯಾಮ್ಯುವೆಲ್ ಮೆಮೋರಿಯಲ್ ಪದವಿ ಪೂರ್ವ ಮಹಾವಿದ್ಯಾಲಯ ಮುಧೋಳ ಸಂಸ್ಥೆ ಸಾವಿರಾರು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ. ಸತತ 3 ವರ್ಷಗಳಿಂದ 100% ಫಲಿತಾಂಶ ಪಡೆಯುತ್ತಾ ಬಂದಿದೆ. ಹಲವಾರು ವಿಷಯಗಳಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದಿದ್ದಾರೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ ರ್ಯಾಂಕ್ ಹಾಗೂ ಪಿಯುಸಿಯಲ್ಲಿ ಜಿಲ್ಲಾ ಮಟ್ಟದ ರ್ಯಾಂಕ್ ಲಭಿಸಿದೆ.
ನುರಿತ ಬೋಧಕರು, ಅತ್ಯಾಧುನಿಕ ಕ್ಲಾಸ್ ರೂಮ್, ಬೃಹತ್ ಲೈಬ್ರರಿ, ಆಟದ ಮೈದಾನ ಹೊಂದಿದೆ. ಪಠ್ಯದ ಜೊತೆಗೆ ಕ್ರೀಡೆ, ಸಾಂಸ್ಕೃತಿಕ, ಶೈಕ್ಷಣಿಕ ಪ್ರವಾಸ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒತ್ತು ನೀಡಲಾಗುತ್ತೆ. ಈಗಾಗಲೇ ಅಡ್ಮಿಷನ್ ಆರಂಭವಾಗಿವೆ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯವಿದೆ. ನಿಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣವೇ ನಮ್ಮ ಗುರಿ. ಸ್ಥಳ: ಪದ್ಮಾವತಿ ಕಾಲೋನಿ, ತಲಾಠಿ ಆಸ್ಪತ್ರೆ ಹತ್ತಿರ ಮತ್ತು ಐಶ್ವರ್ಯ ಕಾಲೋನಿ, ಆನಂದನಗರ, ಮುಧೋಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9845566559 ಅಥವಾ 8050941882. ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.